ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಬ್ರೈಡಲ್ ಆಗಿದೆ, ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ ನಾನು. ತುಂಬ ಗ್ರ್ಯಾಂಡ್ ಡಿಸೈನ್ ಬರುತ್ತೆ, ಇದು ಬ್ರೈಡಲ್ ವರ್ಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಹೇಗೆ ಮಾಡೋದು ಅಂತ ನಿಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಇದೆಲ್ಲ, ಗ್ರೀನ್ ಇರೋ ಹತ್ರ ಗ್ರೀನ್ ಥ್ರೆಡ್ಡೇ ಹಾಕಿದ್ದೀನಿ, ಪಿಂಕ್ ಇರೋ ಹತ್ರ ಪಿಂಕ್ ಥ್ರೆಡ್ಡೇ ಹಾಕಿದ್ದೀನಿ. ಅದೇ ಥರ ಈ ಥರ 2 ನೀಡಲ್ಸ್ಗೆ 2 ಕಲರ್ಸ್ ಥ್ರೆಡ್ ನಾನು ಹೇರ್ಸಿಟ್ಕೊಂಡಿದ್ದೀನಿ. ಒಂದು 4 ರೌಂಡ್ಸ್ ಸುತ್ತಿ ಹೇರಿಸ್ಕೊಂಡು ನೀಡಲ್ಗೆ ಈ ಥರ ಹೇರಿಸಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಗ್ರೀನ್ ಆಗಿದೆ, ಗ್ರೀನ್ ಆದಮೇಲೆ ಪಿಂಕ್ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಟನ್ ಥ್ರೆಡ್ಗೆ ಹೇರಿಸಿಟ್ಕೊಂಡಿದ್ವಲ್ಲ ಥ್ರೆಡ್ನ ನಾವು 1 ಇಂಚಿಂದ 1.25 ಇಂಚಷ್ಟು ಗ್ಯಾಪ್ ಬಿಡಬೇಕು. ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಈ ಸೈಡೆಲ್ಲ ಎಷ್ಟು ಡಿಸ್ಟೆನ್ಸ್ ಬಿಟ್ಟಿದ್ದೀವೋ ಈ ಕಡೆನೂ ಅದೇ ಸೇಮ್ ಡಿಸ್ಟೆನ್ಸ್ ಕೊಡಬೇಕು. ಈ ಥರ ನೀಡಲ್ಲು ಕೆಳಗಡೆಯಿಂದ ಈ ಥರ ಮೇಲಕ್ಕೆ ಎಳ್ಕೋಬೇಕು. ಥ್ರೆಡ್ನ ಚುಚ್ಕೊಂಡು ಇಲ್ಲಿ ನಾವು ಒಂದು 2-3 ನಾಟ್ಸ್ ಹಾಕ್ಕೋಬೇಕು. ಇದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ, ಎಲ್ಲ ಹತ್ರನೂ ನಾನು ಇದೇ ಮೆಥಡೇ ಫಾಲೋ ಆಗೋದು. ಒಂದು 3 ನಾಟ್ಸ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಇರುತ್ತಲ್ಲ ಥ್ರೆಡ್ನ ಅದನ್ನು ಕಟ್ ಮಾಡೋಣ. ನೀಟಾಗಿ ಕಟ್ ಮಾಡಿಬಿಟ್ಟು ಇಲ್ಲಿ ಒಂದು ಮತ್ತೆ ನಾಟ್ ಹಾಕ್ಕೊಳ್ಳೋಣ. ಈ ಥರ ಫ್ರೆಂಡ್ಸ್, ನಾಟ್ ಹಾಕ್ಕೊಂಡಿದ್ದಾದಮೇಲೆ ನಾನು ನೋಡಿ ಈ ಥರ ರೋಸ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಟಜಲ್ಸು ಅಷ್ಟೇ 2 ಕಲರ್ ಟಜಲ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ. ಹೇಗೆ ಮಾಡೋದು ಅಂತ ಈಗ ಇನ್ನೊಂದು ತೋರಿಸ್ತೀನಿ ನೋಡಿ. ನೀಟಾಗಿ ಫಸ್ಟಿಗೆ ಒಂದು ಬೀಡ್ ಹಾಕ್ಕೋಬೇಕು. ನಾವು ಯಾವ ಬೀಡ್ ಆದರೂ ಹಾಕ್ಕೋಬೋದು, ಇದೇ ಬೀಡ್ ಅಂತೇನಿಲ್ಲ. ನಾನಾದರೆ ಈ ಸೈಜ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಬೇರೆ ಇನ್ನೂ ಸ್ವಲ್ಪ ದೊಡ್ಡದು ತೊಗೋಬೇಕು, ಚಿಕ್ಕದು ತೊಗೋಬೋದು, ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ಒಂದು ಇದು ಹಾಕಿದ್ದ ಆದಮೇಲೆ ಬೀಡು ಮತ್ತು ಟಜಲ್ ಒಳಗಡೆ ಈ ಥರ ಹಾಕ್ಕೊಂಡು ನೀಡಲ್ನ ನೋಡಿ, ನೀಡಲ್ಲು ಈ ಥರ ಒಂದು ಬೀಡಲ್ಲಿ ಮಾತ್ರ ನೀಡಲ್ಲಿ ಈ ಥರ ಮೇಲೆ ತೆಗಿಬೇಕು. ತೆಗೆದುಬಿಟ್ಟು ಈ ಟೈಟಾಗಿ ಇಟ್ಕೊಂಡು ನೀಟಾಗಿ ನೋಡಿ ಈ ಥರ ಲೂಸ್ ಬರ್ದಂಗೆ ಟೈಟಾಗಿ ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದ ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ನಾಟು ಹಾಕ್ಕೊಂಡಿದ್ದ ಆದಮೇಲೆ ನೀಡಲ್ನ ಈ ಥರ ಚುಚ್ಕೊಂಡು ಹಿಂದಕ್ಕೆ ತಗೊಳ್ಳೋಣ. ಯಾಕಂದರೆ ಥ್ರೆಡ್ ಕಾಣ್ದಂಗೆ ನೀಟಾಗಿ ಬರುತ್ತೆ ಆ ಥರ ಹೇಳ್ಕೊಂಡ್ರೆ. ಮತ್ತು ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡ್ಕೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ನಾಟು, ಫಸ್ಟು ಸಿಂಗಲ್ ಬೀಡ್ ಹಾಕಿದ್ವಲ್ಲ ಫ್ರೆಂಡ್ಸು, ಈಗ 2 ಬೀಡ್ಸ್ ಹಾಕ್ಕೋಬೇಕಾಗುತ್ತೆ. 1 2 ಬೀಡ್ಸ್ ಹಾಕ್ಕೊಂಡು ಮತ್ತು ರೆಡಿ ಮಾಡಿಟ್ಟಿದ್ವಲ್ಲ ಟಜಲ್ಸು, ಅದೇ ಟಜಲ್ಲು ತಗೊತಾ ಇದ್ದೀನಿ. ತಗೊಂಡು ನೋಡಿ, ಈಗ ಈ ಟಜಲ್ ಬಿಟ್ಬಿಟ್ಟು ಈ 2 ಬೀಡ್ಸಿಂದ ನೀರಲ್ಲೂ ಈ ಥರ ಮೇಲಕ್ಕೆ ಹೋಗಬೇಕು. ಈ ಥರ ಲೂಸ್ ಬರ್ದಂಗೆ ನೀಟಾಗಿ ಇಟ್ಕೊಂಡು ಈ ಥರ ಟೈಟಾಗಿ ಎಳ್ಕೊಳ್ಳಿ. ಎಳ್ಕೊಂಡಿದ್ದ ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೀರಲ್ಲಿ ಚುಚ್ಕೊಂಡು ಈ ಥರ ಬ್ಯಾಕ್ ಸೈಡ್ ತೊಗೋಬೇಕು. ತೊಗೊಂಡಿದ್ದ ಆದಮೇಲೆ ಮತ್ತು ಡಿಸ್ಟೆನ್ಸ್ ನೋಡ್ಕೊಂಡು ನಾವು ಸೇಮ್ ಎಲ್ಲ ಹತ್ರನೂ ಡಿಸ್ಟೆನ್ಸ್ ಅನ್ನೋದು ಒಂದೇ ಇರಬೇಕು. ನಾಟ್ ಹಾಕ್ಕೊಳ್ಳೋಣ. ಫಸ್ಟು ಸಿಂಗಲ್ ಬೀಡ್ ಆಯಿತು, ಈಗ ಡಬಲ್ ಬೀಡ್ ಆಯಿತು. ಈಗ 3 ಬೀಡ್ ತೊಗೋಬೇಕಾಗತ್ತೆ. 1 2 3 ಬೀಡ್ಸ್ ತೊಗೊಂಡಿದ್ದಾದಮೇಲೆ ಈಗ ಟಜಲ್ಸು ರೆಡಿ ಮಾಡಿಟ್ಟಿರೋ ಟಜಲ್ ಹಾಕ್ಕೊಂಡು ಈಗ ಈ 3 ಬೀಡಿಂದ ನೀಡಲ್ಲು ಈ ಥರ ಎಳ್ಕೋಬೇಕು. ಈ ಥ್ರೆಡ್ಡು ಅಷ್ಟೇ ನೀಟಾಗಿ ಸ್ಟಿಪ್ಪಾಗಿ ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದ ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕಿದ್ದ ಐತಲ್ಲ, ನಾಟ್ ಆದಮೇಲೆ ಮತ್ತು ನೀಡಲ್ಲಿ ಅದೇ ಜಾಗಕ್ಕೆ ಚುಚ್ಚಿ ಈ ಥರ ಬ್ಯಾಕ್ ಸೈಡ್ ಥ್ರೆಡ್ನ ತೊಗೋಬೇಕು. ಮತ್ತು ನಾವು ಎಷ್ಟು ಸ್ಪೇಸ್ ಬೇಕೋ ಅದೇ ಸ್ಪೇಸನ್ನು ನೋಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ನಾಟ್ ಹಾಕ್ಕೋಬೇಕು. ಅರ್ಥ ಆಗ್ತಾಯಿದೆ ಅನಿಸುತ್ತೆ ಫ್ರೆಂಡ್ಸ್. ಅರ್ಥ ಆಗಿಲ್ಲ ಅಂದರೆ ನಮಗೆ ಮೆಸೇಜ್ ಮಾಡಿ, ನಾವು ಬೇಕಾದ್ರೆ ಇನ್ನೂ ಒಂದು ಸರಿ ತೋರಿಸ್ತೀವಿ. ನೀಟಾಗಿ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಟಜಲ್ಸ್ ಅನ್ನೋದು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್. ಈ 2 ಬೀಡ್ಸಿಂದ ತಗೊಂಡು ಮತ್ತು ಈ ಥರ ಟೈಟಾಗಿ ಥ್ರೆಡ್ನ ಎಳ್ಕೋಬೇಕು. ಎಳ್ಕೊಂಡಿದ್ದಾದಮೇಲೆ ಇಲ್ಲೊಂದು ನಾಟ್ ಹಾಕ್ಕೊಳ್ಳೋಣ.
ನಾಟ್ ಹಾಕ್ಕೊಂಡು ಅದೇ ಜಾಗಕ್ಕೆ ಹಿಂದ್ಗಡೆ ಥ್ರೆಡ್ನ ತಗೊಂಡು ಹೋಗೋಣ. ಈ ಥರ ಫ್ರೆಂಡ್ಸ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಇದು. ಮತ್ತು ಈಗ ಇಲ್ಲಿ ಇನ್ನೊಂದು ನಾಟು, ನಾಟ್ ಹಾಕಿದ್ದಾದಮೇಲೆ ಮತ್ತು ಈಗ ಒಂದು ಬೀಡು ಮತ್ತು ರೆಡಿ ಮಾಡಿ ಇಟ್ಕೊಂಡಿರೋ ಟೆಸಲ್ಸು, ಮತ್ತು ಈ ಒಂದು ಸಿಂಗಲ್ ಬೀಡಿಂದ ನೀಡನ್ನು ಈ ಥರ ವಾಪಸ್ ಹೋಗಬೇಕು. ಟೈಟಾಗಿ ಈ ಥರ ನೀಟಾಗಿ ಹೇಳ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಇದಾದಮೇಲೆ ಚುಚ್ಚಿಬಿಟ್ಟು ಹಿಂದಕ್ಕೆ ತಗೊಳ್ಳಿ. ಇದು ಲಾಸ್ಟ್ ಒಂದು ನೋಡಿ ಫ್ರೆಂಡ್ಸ್, ಈ ಥರ ಬಂದಿರುತ್ತೆ. ನಮಗೆ ನೀಟಾಗಿ ಥ್ರೆಡ್ ಅನ್ನೋದು ಎಕ್ಸ್ಟ್ರಾ ಎಲ್ಲೂ ಕಾಣಲ್ಲ. ಇಲ್ಲಿ ಇನ್ನೊಂದು 2 ನಾಟ್ ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ. ಈ ಥರ ಚುಚ್ಕೊಂಡು ಈ ಥರ ಒಂದು ಸತಿನ ಇಲ್ಲ 2 ಸತಿನ ಈ ಥರ ನಾಟ್ಸು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಎಲ್ಲೂ ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ಹಾಕ್ಕೊಂಡು ಟ್ರಿಮ್ಮರ್ ತಗೊಂಡು ಇದನ್ನ ಥ್ರೆಡ್ನ ಕಟ್ ಮಾಡೋಣ. ಈಗ ನಾವು ನೆಕ್ಸ್ಟ್ ಗ್ರೀನ್ ಕಲರ್ ಕುಚ್ಚು ಹಾಕಿದ್ರೆ ಇದೆ, ಈ ಥ್ರೆಡ್ನ ತೆಗೆದ್ಬಿಟ್ಟು ಈ ಥ್ರೆಡ್ ಯೂಸ್ ಮಾಡಿಕೊಂಡು ನಾವು ಗ್ರೀನ್ ಕಲರ್ ಮತ್ತು ಸೇಮ್ ಇದೇ ಮೆಥಡೇ, ಎಲ್ಲನೂ ಒಂದೇ ಮೆಥಡೇ, ಸ್ವಲ್ಪ ಅಷ್ಟೇ ಕಲರ್ ಮಾತ್ರ ಚೇಂಜ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ಗೇನಾದ್ರು ನಂದು ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಎಲ್ಲ ಡಿಸೈನ್ ಆಲ್ಮೋಸ್ಟ್ ಈಸಿ ಮೆಥಡಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ. ನಿಮ್ಗಾದರೆ ಟೆಸಲ್ಸ್ ಹೇಗೆ ಮಾಡೋದು ಅಂತ ಟೆಸಲ್ಸ್ ಮೇಕಿಂಗ್ ವಿಡಿಯೋ ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲೋಗಿ ಟೆಸಲ್ಸ್ ಹೇಗೆ ಮಾಡೋದು ಅಂತ ಕಲೀರಿ. ಟೆಸಲ್ಸ್ ಮಾಡೋದು ಕಲಿತ್ರೆ ಎಲ್ಲ ಡಿಸೈನು ಆರಾಮ್ಸೆ ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.